ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಾಲಿನಿ ಸುತ್ತೂರು ಮೇಡಮ್ ಅವ್ರಿಗೆ, ನೆಕ್ಸ್ಟು ನಮ್ಮ ಸೃಜನಾ ಮೇಡಮ್ ಅವ್ರಿಗೆ ನಮಸ್ಕಾರ. ಮೇಡಮ್ ಅವ್ರ ಕ್ಲಾಸ್ ನಾವು ಆಗಲೇ ಮೇ ಬಿ ಒಂದು ಡಿಸೆಂಬರ್ 21ಕ್ಕೆ ನಾವೆಲ್ಲ ಅವ್ರ ಕ್ಲಾಸ್ ಆರ್ಗನೈಸ್ ಮಾಡಬೇಕಾಗಿತ್ತು, ಮಾಡಿದ್ವಿ. ಕಾರಣಾಂತರವಾಗಿ ಅದು ಆ ಕ್ಲಾಸ್ ಕ್ಯಾನ್ಸಲ್ ಆಯಿತು. ಹಾಗೆ ಸೃಜನಾ ಮೇಡಮ್ ಅವರು ಪತ್ರಿ ಸರ್ಗೆ ಅವರು ತಮ್ಮ ಹೋಲ್ ಲೈಫೇ ಕಮಿಟ್ ಮಾಡಿದ್ದಾರೆ. ಸರ್ ಹೇಳಿದ ಒಂದು ಮಾತಿಗೆ ಅವರು ಇಡೀ ನಮ್ಮ ವೇಣು ಸರು, ಸೃಜನಾ ಮೇಡಮ್ ಅವರು ಆ ಸ್ಪಿರಿಚುವಲ್ ಇಂಡಿಯಾ ಮ್ಯಾಗ್ಝಿನ್ಗೋಸ್ಕರ ಅವ್ರ ಜೀವನನೇ ತ್ಯಾಗ ಮಾಡಿದ್ದಾರೆ. ಮಾಸ್ಟರ್ಸ್ ದೊಡ್ಡ ಚಪ್ಪಾಳೆ ಅವರಿಗೆ. ಸಣ್ಣ ವಿಷಯ ಅಲ್ಲ ಇದು. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಅವ್ರು ಹೇಳೋದೇ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಮೇಡಮ್ ಅವರು ಮಾತು ಖಂಡಿತ ಜ್ಞಾನ ಅತ್ಯದ್ಭುತ. ನೋಡಿ, ನನಗೆ ತುಂಬ ವಿಷಯ ಗೊತ್ತಿರಲಿಲ್ಲ ಇವತ್ತು. ಎಷ್ಟು ಅಜ್ಞಾನದಲ್ಲಿ ಅನಿಸ್ತಾನೆ ಆ್ಯಕ್ಚುಲಿ. ನೋಡಿ ಎಷ್ಟು ವಿಷಯಗಳು ಮೇಡಮ್ ಅವ್ರು ಕಂಪ್ಲೇಂಟ್ ಮಾಡ್ತಿರ್ತಾರೆ, ನೀನು ಏನೂ ರಿಯಾಕ್ಟ್ ಮಾಡೋದಿಲ್ಲ ಅಂತ. ಮತ್ತು ನಮ್ಮ ಗುಣ ಅದು. ಸುಮ್ಮನೆ ಇರ್ತೀವಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಸುಮ್ಮನೆ ಇರ್ತೀವಿ. ಅವರು ವಿಶ್ ಮಾಡ್ತಿರ್ತಾರೆ, ಯಾರೋ ನಮ್ಮ ಮನೆಯವರು ಎಲ್ಲ ಬರ್ತ್ಡೇಗಳೆಲ್ಲ ನೆನಪಿರ್ತವೆ. ನನಗೆ ನನ್ನ ಮಗಂದು, ಮೇಡಮ್ದು, ನಂದು ಅಷ್ಟೇ ಸರಿಯಾಗಿ ನೆನಪಿರೋದು. ಅಂದರೆ ನಮ್ಮ ಬ್ರೈನ್ ಹಂಗಿದೆ. ಇದು ಸಹಜ ಇದು. ಬಟ್ ಏನಾಗುತ್ತೆ ಒಂದು ವಿಷಯ ನನಗೆ, ಬಟ್ ಧ್ಯಾನ ಮಾಡಿದಾಗ ಆ ಸ್ತ್ರೀ ತತ್ವಗಳು ಬರ್ತಾವೆ ನಮಗೆ. ಆ ಕೇರಿಂಗು, ಆ ಒಂದು ಮಲ್ಟಿ ಟಾಸ್ಕಿಂಗು ನನಗೂ ಬಂದಿದೆ, ಸುಮಾರು ಬಂದಿದೆ. ಧ್ಯಾನ ಮಾಡಿದ್ರೆ ಮಾತ್ರ ಸಿಗಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಆರೋಗ್ಯ ಇದ್ದರೆ ಮಾತ್ರ ಆ ಸ್ತ್ರೀ ತತ್ವಗಳು ನಮಗೆ ಬಂದೇ ಬರ್ತವೆ ಖಂಡಿತ. ಆ ಪೇಷನ್ಸ್, ನನಗೆ ಪೇಷನ್ಸ್ ಇರಲಿಲ್ಲ. ತುಂಬ ಅವಸರ ಮಾಡ್ತಿದ್ದೆ ಧ್ಯಾನಕ್ಕಿಂತ ಮುಂಚೆ. ಅವಸರ, ಎಲ್ಲದಕ್ಕೂ ಅವಸರ, ಕೋಪ, ಪೇಷನ್ಸ್ ಇಲ್ಲ ಧ್ಯಾನಕ್ಕಿಂತ ಮುಂಚೆ. ನೋಡಿ, ಅದಾದಮೇಲೆ ಎಲ್ಲರ ಜೊತೆ ಮಿಂಗಲ್ ಆಗೋದಿಲ್ಲ, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಿರ್ಲಿಲ್ಲ. ನೋಡಿ, ಯಾಕೆ ಆ ತತ್ವಗಳಿರಲಿಲ್ಲ ನಮಗೆ. ಧ್ಯಾನ ಯಾವಾಗ ಬಂತು ನನ್ನ ಜೀವನದಲ್ಲಿ, ಸಹಜವಾಗಿ ಆ ಸ್ತ್ರೀ ತತ್ವ ರೂಢಿಸ್ಕೊಳಕ್ಕೆ ಪ್ರಾರಂಭ ಆಯಿತು. ಆ ಮೈಟ್ರೋಕಾಂಡ್ರಿಯಾ ಅಂತಲ್ಲ, ಅದು ಕೂಡ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಧ್ಯಾನ ಬಂದ ಮೇಲೆ. ನೋಡಿ, ಪ್ರತಿ ಪುರುಷ ಕೂಡ ಧ್ಯಾನ ಮಾಡಲೇಬೇಕು, ಅದು ಇರೋದು ವಿಷಯ. ಪುರುಷ ಹೊರಗೆ ಅಡ್ಡಾಡಬಾರ್ದು, ಅಲ್ಲ ಅವನು, ಹುಳ ಆಗಬಾರ್ದು ಅವನು, ಬರೀ ಹೊರಗಡೆ ಅಡ್ಡಾಡಬಾರ್ದು. ನಮ್ಮ ಗುರುಗಳು ಅದೇ ಹೇಳ್ತಾ ಇದ್ರು. ನೋಡಿ, ಎಷ್ಟು ಭಾಗ್ಯವಂತರು ಅಂತಂದ್ರೆ ನಾವು ಧ್ಯಾನಕ್ಕೆ ಬಂದು ಎಷ್ಟು ಅದ್ಭುತವಾದ ಕ್ವಾಲಿಟೀಸ್ ನಾವು ಪಡ್ಕೊಂಡ್ವಿ. ನೋಡಿ, ಆ ಸ್ತ್ರೀ ತತ್ವ ನಮ್ಮ ಹತ್ರ ಬಂತು. ಆ ಒಂದು ಆಧ್ಯಾತ್ಮಿಕತನೇ ಸ್ತ್ರೀ ಮೇಡಮ್ ಎಲ್ಲ ಹೇಳ್ತಿರಲ್ಲ, ಖಂಡಿತ ಅದು ನನ್ನ ಜೀವನನೇ ಸಾಕ್ಷಿ. ನಾನು ಇಷ್ಟು ಪೇಷನ್ಸಿಂದ ತಣ್ಣಗೆ ಕುತ್ಕೊಂತಿರ್ಲಿಲ್ಲ ಒಂದೂವರೆ ಗಂಟೆ, ಬರೀ ಓಡು ಧ್ಯಾನಕ್ಕಿಂತ ಮುಂಚೆ. ಇವಾಗೆಲ್ಲ ನಾವು ಇಷ್ಟ ಪೇಷನ್ಸಿಂದ, ಸಹನಿಂದ ಎಲ್ಲರ ಮಾತು ಕೇಳಿಸ್ಕೊಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಮೆಡಿಟೇಷನ್. ನೋಡಿ, ಆ ಧ್ಯಾನ ಶಕ್ತಿ ಆಧ್ಯಾತ್ಮಿಕ ಆರೋಗ್ಯದಿಂದನೇ. ಹಾಗಾಗಿ ಪ್ರತಿ ಪುರುಷ ಕೂಡ ಬರಲೇಬೇಕು ಧ್ಯಾನ, ಬೇರೆ ಮಾರ್ಗ ಇಲ್ಲ. ಧ್ಯಾನ ಬಂದಾಗ ಮಾತ್ರ ಮನಸ್ಸು ಖಾಲಿ ಆಗುತ್ತೆ. ನೋಡಿ, ಉಸಿರಾಟ ಗಮನಿಸಿದಾಗ ಮನಸ್ಸು ಖಾಲಿ ಆಗುತ್ತೆ. ಸರಳವಾಗಿದೆ ವಿಷಯ. ಯಾವಾಗ ಖಾಲಿ ಆಗುತ್ತೆ? ಸಹಜವಾಗಿ ಆ ಸ್ತ್ರೀ ಬರ್ತಾಳೆ ಮಾತ್ರ, ಆ ಶಕ್ತಿ ಬರ್ತಾಳೆ, ಆ ಚಾಮುಂಡೇಶ್ವರಿ ತಾಯಿ ಬರ್ತಾಳೆ. ಈ ಥರ ತಾಯಂದ್ರೆ ನಮ್ಮ ಹತ್ರ ಬರ್ತಾರೆ ಜ್ಞಾನ ಕೊಡೋಕ್ಕೆ. ನೋಡಿ ಅಲ್ವಾ ಮಾಸ್ಟರ್ಸ್? ಎಷ್ಟು ಹಾಳು ಮಾಡ್ಕೊಂತಿದ್ವಿ ನಾವು ಧ್ಯಾನ ಬಂದಿಲ್ಲ ಅಂದರೆ, ಹೌದಾ ಇಲ್ಲ? ಅಂತ ಗುರು ಪತ್ರಿ ಸರ್ ನೋಡಿ, ಪ್ರತಿ ವಿಷಯದಲ್ಲೂ ಕೂಡ ಅವರು ಸ್ತ್ರೀನೇ ಮುಂದ್ಬಿಡ್ತಿದ್ರು. ಪ್ರತಿ ವಿಷಯದಲ್ಲೂ ಕೂಡ. ನಾನು ಅವ್ರ ಜೊತೆ ಒಂದು 20 ವರ್ಷ ಕಳೆದಿದ್ದೀನಿ. 20 ವರ್ಷದಲ್ಲಿ ನಾನು ನೋಡಿದ್ದು ಸರ್ ಯಾವಾಗಲೂ ಸ್ತ್ರೀಯರನ್ನೇ ಮುಂದ್ಬಿಡ್ತಿದ್ರು. ಯಾಕಂದರೆ ಸ್ತ್ರೀಯೆಲ್ಲ ಶಕ್ತಿ ಇದೆ, ಅಷ್ಟು ಆ ಜ್ಞಾನ ಇದೆ. ಅವರು ಧ್ಯಾನ ಮಾಡಲಿದ್ರು ಪರವಾಗಿಲ್ಲ, ಆ ಒಂದು ಆಧ್ಯಾತ್ಮಿಕ ಆರೋಗ್ಯನ ಸಂಪಾದಿಸ್ಕೊಂಡು ಬಂದಿದ್ದಾರೆ ಅವ್ರ ಮೇಲಿಂದನೇ. ಆ ಆತ್ಮದಲ್ಲಿ ಅಂತ ಆ ಚೈತನ್ಯ ಇದೆ. ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ವಿಚ್ ಆನ್ ಮಾಡ್ದಂಗೆ ಅಷ್ಟೇ, ಎಲ್ಲ ಶಕ್ತಿ ಇರುತ್ತೆ ಅಷ್ಟೇ. ಸುಮ್ಮನೆ ಪುಷ್ ಅಷ್ಟೇ, ಹಿಂಗೆ ತಳ್ದಂಗೆ ಅಷ್ಟೇ. ಅವ್ರನ್ನ ಎಲ್ಲ ರೆಡಿ ಇರುತ್ತೆ, ಅವ್ರು ರೆಡಿಮೇಡ್ ಆಗಲಿ. ಅವರು ಪುರುಷಗೆ ಆ ಕ್ವಾಲಿಟೀಸ್ ಇಲ್ಲ. ಹಂಗಾಗಿ ಪ್ರತಿ ಪುರುಷ ಕೂಡ ಧ್ಯಾನ ಹೆಚ್ಚು ಮಾಡಬೇಕು. ಸ್ತ್ರೀ ಸ್ವಲ್ಪ ಮಾಡಿದ್ರೆ ಸಾಕು, ಪುರುಷ ಮಾತ್ರ ಅತಿ ಹೆಚ್ಚು ಸಾಧನೆ ಮಾಡಲೇಬೇಕು. ನೋಡಿ, ಪುರುಷರೇ ಮಾಡೋದು ಧ್ಯಾನ ಜಾಸ್ತಿ. ಅದು ಕೂಡ ನೋಡಿ, ಯಾಕೆ ಹೇಳಿ? ಆ ಗುಣ ಬರಬೇಕಂತ ನಮಗೆ. ರಮಣ ನೋಡಿ, ಎಲ್ಲ ನಾವು ಎನ್ಲೈಟನ್ ಮಾಸ್ಟರ್ಸ್ ಪುರುಷರೇ ಜಾಸ್ತಿ. ಸ್ತ್ರೀ ಆಗಲೇ ಎನ್ಲೈಟನ್ ಆಗಬೇಕಾಗಿಲ್ಲ, ಆಗಲೇ ಎನ್ಲೈಟೆಂಡ್. ಹಂಗಾಗಿ ಧ್ಯಾನ ಮಾಡಲ್ಲ ಅವಳು. ಪುರುಷ ಮಾತ್ರ ಧ್ಯಾನ ಮಾಡಲೇಬೇಕು. ಇಲ್ಲಿರೋ ಪುರುಷರು ನೋಡಿ ಆಗಲೇ ಮತ್ತೆಲ್ಲ ಆಲೋಚನೆ ಮಾಡ್ತಿದ್ದಾರೆ ಕೂತಿಲ್ಲಿ. ಯಾಕೆ? ಯಾಕಂದರೆ ಇನ್ನೂ ನಮಗೆ ಬಂದಿಲ್ಲ ಸೀರಿಯಸ್ನೆಸ್, ಹೌದಾ ಇಲ್ಲ?
ಸೊ ಅಂಥ ಅದ್ಭುತವಾದ ಗುರು ಹತ್ರ ಇದ್ದು ನೋಡಿ, ಇಂಥ ಜ್ಞಾನ ಕೊಡೋರು ಇದ್ದು ಎಷ್ಟು ಅದ್ಭುತವಾದ ಜ್ಞಾನ. ನಿಜ ಮೇಡಮ್, ನಾವು ಮೈಸೂರವರು, ನಾವೆಂಥ ಭಾಗ್ಯವಂತರು. ನಾವು ಭೇಟಿನೇ ಆಗಿಲ್ಲ, ತುಂಬ ಲೇಟ್ ಮಾಡಿದ್ವಿ ನಾವು ಮೇಡಮ್ ಭೇಟಿ ಆಗಿದ್ದು. ಎಷ್ಟು ಜ್ಞಾನ ಇದೆ ಮೇಡಮ್ ಹತ್ರ. ದಯವಿಟ್ಟು ನಮಗೆಲ್ಲ ಇನ್ನೊಂದ್ಸತಿ ಬರ್ಬೇಕು ಮೇಡಮ್, ಮತ್ತೆ ಬಂದು ನಿಮ್ಮ ಜ್ಞಾನ ಕೊಡ್ಬೇಕು ನಮಗೆ. ಸೊ ಮಾಸ್ಟರ್ಸ್, ಅದಾದಮೇಲೆ ಈ ಒಂದು ಆಶ್ರಮ ಗುರುಗಳು ಕೂಡ ನೋಡಿ ಎಷ್ಟೊಂದು ಅದ್ಭುತವಾಗಿ ಅಂದ್ಬಿಟ್ರು ನಮ್ಮ ಶೋಭಾ ಮೇಡಮ್ ಅವರು. ಮೇಡಮ್ ಇಲ್ಲಿ ಒಂದು ಕ್ಲಾಸ್ ಮಾಡೋಣ ಮಹಿಳಾ ದಿನಾಚರಣೆ ಅಂದ ತಕ್ಷಣ, ಸರ್ ಮಾಡೋಣ, ಒಂದು ಒಳ್ಳೆ ವಿಷಯ ಅಂತಂದರು. ಪಿರಮಿಡ್ ಆಗಿದೆ ನೋಡಿ, ಈ ಥರ ಪಿರಮಿಡ್ಗಳು ನಮ್ಗೆ ಇಲ್ಲೊಂದಿಲ್ಲ. ಇಲ್ಲಿ ಕಾವೇರಿ ಸಾಯಿಧಾಮ ಅಂತ ಒಂದು ಪಿರಮಿಡ್ ಇದೆ, ಅಲ್ಲಿ ಕೂಡ ನೋಡಿ ಅದ್ಭುತವಾಗಿದೆ ಕ್ಯಾಂಪಸ್ಸು. ಅಲ್ಲಿ ಕೂಡ ಆರಾಮಾಗಿ ನಾವು ಒಂದು 40 ಜನಕ್ಕೂ ಧ್ಯಾನ ಮಾಡ್ಬೋದು. ಒಂದು ದೊಡ್ಡ ಪಿರಮಿಡ್ ಇದೆ. ಇಲ್ಲಿ ಯಾರ್ಯಾರು ಬೇರೆ ಊರಿಂದ ಬಂದಿದ್ರಿ ಅಲ್ಲಿ ನೋಡ್ಕೊಂಡು ಹೋಗಿ, ಆ ಕ್ಯಾಂಪಸ್ ಕೂಡ ಅದ್ಭುತವಾಗಿದೆ. ಆ ಥರ ಪಿರಮಿಡ್ಗಳು ಎಸ್ಪೆಷಲಿ ಈ ಭಾಗದಲ್ಲಿ ಹೆಚ್ಚಾಗ್ತಿದೆ. ಮತ್ತು ನಮಗೆ ಇವತ್ತು ಸಂಜೆ ಒಂದು ಪಿರಮಿಡ್ ಓಪನ್ ಇದೆ, ಈ ಸಿದ್ಲಿಂಗ್ಪುರದಲ್ಲಿ ಓಪನ್ ಇದೆ. ಇದು ಕೂಡ ಹತ್ರನೇ, ಇದು ಕೂಡ ಕಾವೇರಿ ನದಿಗೆ ಹತ್ರ. ಅದಾದಮೇಲೆ ನಮ್ಮ ಲತಾ ಮೇಡಮ್ ಅವರು ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿ, ಅಲ್ಲೊಂದು ಪಿರಮಿಡ್ ರೆಡಿ ಆಗಿದೆ. ಅವ್ರದ್ದು ಇವತ್ತು ಓಪನ್ ಆಗಬೇಕಾಗಿತ್ತು, ಮೋಸ್ಟ್ಲಿ ಒಂದು 15 ದಿನದಲ್ಲಿ ಆ ಪಿರಮಿಡ್ ಕೂಡ ಓಪನ್ ಆಗುತ್ತೆ. ಅಂದರೆ ಈ ಒಂದು ಜಾಗೃತಿ ಅಂತಕ್ಕಂಥದ್ದು ಮೇಡಮ್ ಆಗಲೇ ಹೇಳಿದ್ರು, PSSM ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಭೂಮಿ ಮೇಲೆ. ಆ ಸ್ಪಿರಿಚುವಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ, ನ್ಯೂ ಏಜ್ ಸ್ಪಿರಿಚುವಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಭೂಮಿ ಬದಲಾಗ್ತಿದೆ, ಭೂಮಿ ಮೊದಲ ಥರ ಇಲ್ಲ ಇವಾಗ. ಎಲ್ಲರೂ ಕೂಡ ಆ ಸ್ತ್ರೀ ಕಡೆ ಹೋಗ್ತಿದ್ದಾರೆ, ಸ್ತ್ರೀ ತತ್ವದ ಕಡೆ ಸಾಕ್ತಿದ್ದಾರೆ. ಎಲ್ಲರೂ ಪ್ರಪಂಚನೇ ಸಾಕ್ತಿದೆ ಸ್ತ್ರೀ ತತ್ವದ ಕಡೆ. ಇಷ್ಟು ದಿನ ಏನು ಮಾಡಿದ್ದ, ಧ್ಯಾನ ಇಲ್ಲದೆ ಆಧ್ಯಾತ್ಮಿಕತೆ ಇಲ್ಲದೆ ಆ ಸ್ತ್ರೀನ ತುಳಿದು ಪ್ರಪಂಚ ಎಲ್ಲ ಕತ್ಲಾಗಿ ಹೋಗಿತ್ತು. ಧ್ಯಾನ ಬಂದ ಮೇಲೆ ನಮ್ಮ ಗುರುಗಳು ಬಂದ ಮೇಲೆ ಅಥವಾ ಈ ಥರ ಎನ್ಲೈಟನ್ ಮಾಸ್ಟರ್ಸ್ ಎಲ್ಲ ಬಂದ ಮೇಲೆ, ಭೂಮಿಗೆ ಬಂದ ಮೇಲೆ ಆ ಸ್ತ್ರೀ ತತ್ವ ಏನಾಗ್ತಿದೆ, ಆ ವೈಬ್ರೇಷನ್ ಹೆಚ್ಚಾಗ್ತಿದೆ ಭೂಮಿ ಮೇಲೆ. ಅವಾಗ ಏನಾಗುತ್ತೆ, ಈ ಥರ ಪಿರಮಿಡ್ಗಳು ಒಂದು ಕ್ರಾಂತಿನೇ ಸ್ಟಾರ್ಟ್ ಆಗಿದೆ ಭೂಮಿ ಮೇಲೆ. ನೋಡಿ, ಕ್ರಾಂತಿ ಸ್ಟಾರ್ಟ್ ಆಗಿದೆ. ಹಂಗೆ ನಾವು ಸೀರಿಯಸ್ ಕೂಡ ಆಗಬೇಕು. ಏನು, ಆ ಅವೇರ್ನೆಸ್ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಮಾಸ್ಟರ್ಸ್, ಮೌನ ಪ್ರಾಕ್ಟೀಸ್ ಮಾಡಿ, ಆ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡಿ. ಮೇಡಮ್ ಆಗಲೇ ಹೇಳಿದರು, ಮೈಂಡನ್ನ ಖಾಲಿಯಾಗಿಡಿ, ಮೈಂಡನ್ನ ಅರ್ಥ ಮಾಡ್ಕೊಳ್ಳಿ ಏನು ನಡೀತಿದೆ ಮನಸ್ಸಲ್ಲಿ. ಇದಕ್ಕೆ ಮನ್ಸನ್ನು ಯಾಕೆ ಓಡಿಸ್ತೀರಿ ಫಸ್ಟು? ಮನ್ಸಿಗೆ ಖಾಲಿ ಆಗಿರೋದನ್ನ ಪ್ರಾಕ್ಟೀಸ್ ಮಾಡಿ. ಹೆಚ್ಚೆಚ್ಚು ಧ್ಯಾನ, ಹೆಚ್ಚೆಚ್ಚು ಮೌನ, ಹೆಚ್ಚು ಸೇವೆ ಮಾಡಿ. PSSM ಅಲ್ಲಿ ಏನು ಹೇಳ್ಕೊಡ್ತೀವಿ ನಾವು, ಸೇವೆ. ನೋಡಿ ಎಷ್ಟು ಕೆಲಸಗಳಿದಾವೆ ನಮಗೆ PSSM ಮೈಸೂರಲ್ಲಿ. ನನ್ನ ಜೊತೆ ಒಂದು 100 ಮಾಸ್ಟರ್ಸ್ ಬಂದರೆ 100 ಜನಕ್ಕೂ ಕೆಲಸ ಕೊಡ್ತೀನಿ. ಇವಾಗೇ ಕೊಡ್ತೀನಿ, ಅಷ್ಟು ಕೆಲಸ ಇದೆ ನಮಗೆ. ಇವಾಗ ಒಂದು ಬೇಲೂರಲ್ಲಿ ಪಿರಮಿಡ್ ಆಗ್ತಿದೆ. ಅಂದರೆ ಎಷ್ಟು ಕೆಲಸಗಳಿದೆ ಅಂದ್ರೆ ಅಷ್ಟು ಕೆಲಸಗಳಿದೆ. ಸರ್ವಿಸ್ ನೋಡಿ, ಸ್ತ್ರೀ ತತ್ವ ಬಂದ ತಕ್ಷಣ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಖಂಡಿತ ಹೌದಿಲ್ಲ? ಸ್ತ್ರೀ ಎಷ್ಟು ಸೇವೆ ಮಾಡ್ತಾಳೆ, ಮನೆಯವ್ರಿಗೆಲ್ಲ ಸೇವೆ ಮಾಡ್ತಾಳೆ, ಪ್ರಪಂಚಕ್ಕೂ ಸೇವೆ ಮಾಡ್ತಾಳೆ. ನೋಡಿ, ಆ ಥರ ಎಷ್ಟೋ ಕೆಲಸಗಳು ನಮಗಿದ್ದಾವೆ ಮೈಸೂರಲ್ಲಿ. ಎಷ್ಟು ಕೆಲಸಗಳಾಗಬೇಕು ನೋಡಿ. ನಮ್ಮ ಪದ್ದಮ್ಮವ್ರು ಹೇಳ್ತಾ ಇದ್ದಾರೆ, ರ್ಯಾಲಿ ಮಾಡೋಣ ಅಂತ. ಟಿ ನರಸೀಪುರದಲ್ಲಿ ರ್ಯಾಲಿ ಕೂಡ ಮಾಡ್ಬೇಕು ನಾವು. ನೋಡಿ, ಪಾಪ ಅವರಿಗೆ ಒಂದು 6 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ತಿದ್ವಿ, ರ್ಯಾಲಿ ಮಾಡೋಣ ಅಂತ. ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. 1 ವರ್ಷ ಆಯ್ತಂತೆ. ಸೊ ಹಂಗಾಗಿ ಮಾಸ್ಟರ್ಸ್, ನಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ನಮ್ಮ ಗುರುಗಳು ಎಷ್ಟೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಆ ಜವಾಬ್ದಾರಿನ ನಾವು ಖಂಡಿತ ಈಡೇರಿಸಲೇಬೇಕು. ಆ ಕೆಲಸ ಮಾಡೋಕ್ಕೆ ಬಂದಿದ್ವಿ. ಮೇಲಿನ ಲೋಕಕ್ಕೆ ಹೋಗಿ ನಾವು ಗಿಲ್ಟ್ ಫೀಲ್ ಆಗಬಾರ್ದು ಕೆಲಸ ಮಾಡಿಲ್ಲ ಅಂತ. ಸೊ ಹಂಗಾಗಿ ಎಲ್ಲರೂ ಕೂಡ ಎಲ್ಲರ ಮೇಲೂ ಅತ್ಯಂತ ಜವಾಬ್ದಾರಿಯುತವಾದ ಒಂದು ಕೆಲಸ ಹೊತ್ಕೊಂಡು ಬಂದಿದ್ವಿ ಮೇಲಿಂದ ನಾವು. ಏನಪ್ಪ ಅಂತಂದರೆ ಸ್ತ್ರೀ ತತ್ವನ ಜಾಗೃತ ಮಾಡಬೇಕು. ಅದೇ ನಮ್ಮ ಕೆಲಸ, ಅದೇ ಇರೋದು, ಬೇರೇನೆಲ್ಲ. ಮತ್ತೆ ಪ್ರತಿ ಪುರುಷ ಕೂಡ ಸ್ತ್ರೀ ತತ್ವನ ಜಾಗೃತಿ ಮಾಡ್ಕೋಬೇಕು. ಆಮೇಲೆ ಪ್ರತಿ ಸ್ತ್ರೀ ಕೂಡ ಧೈರ್ಯವಾಗಿರ್ಬೇಕು ಪುರುಷನ ಜೊತೆದ್ದು. ಹೌದಾ ಇಲ್ಲ? ಧೈರ್ಯವಾಗಿ ಬದುಕಬೇಕು. ಯಾಕೆ ಭಯ? ಚಾಮುಂಡೇಶ್ವರಿ ನಾವೆಲ್ಲ ಏನು ಮೇಡಮ್, ಧೈರ್ಯವಾಗಿರ್ಬೇಕು. ಧೈರ್ಯವಾಗಿರ್ಬೇಕು ಯಾವಾಗಲೂ. ನೋಡಿ, ಬೇಕಾದಷ್ಟು ಶಕ್ತಿ ಇದೆ, ನೀವು ಪ್ರಪಂಚಕ್ಕೆ ದಾರಿ ತೋರಿಸ್ಬೋದು. ಧೈರ್ಯವಾಗಿ ಧೈರ್ಯ ಎಲ್ಲಿ ಬರುತ್ತೆ ಅಂದರೆ ಧ್ಯಾನ ಮಾಡಿದಾಗ ಎಮೋಷನ್ಸ್ ಎಲ್ಲ ಹೊರಗಾಕಿ ಧೈರ್ಯವಾಗಿ ಮಾತಾಡೋದು ಕಲಿತೀವಿ. ಎಮೋಷನ್ಸ್ ಹೊರ ಬರ್ಬೇಕಂತ ಏನು ಬೇಕು, ನಾವು ಧ್ಯಾನ ಮಾಡಬೇಕು. ಸ್ವಲ್ಪ ಸಾಕು ನಿಮಗೆ. ಪುರುಷ ಜಾಸ್ತಿ ಮಾಡಬೇಕು, ಸ್ತ್ರೀ ಸ್ವಲ್ಪ ಧ್ಯಾನ ಮಾಡಬೇಕು. ಸೊ ಮೇಡಮ್ ಅವರು ಆಗಲೇ ಎಲ್ಲ ಹೇಳಿದ್ದಾರೆ, ನಾನು ಜಾಸ್ತಿ ಹೇಳೋದು ಬೇಕಿಲ್ಲ, ಕೆಲಸ ಮಾಡೋಣ. ನಾನು ಹೇಳೋದು ಅಷ್ಟೇ, ಸೇವೆ. PSSM ಅಲ್ಲಿ ಒಂದು ಕ್ಷಣ ವ್ಯರ್ಥ ಮಾಡಬಾರ್ದು. ಒಂದು ಸ್ವಲ್ಪ ಎನರ್ಜಿ ವೇಸ್ಟ್ ಮಾಡಬಾರ್ದು. ಶಕ್ತಿ ಕೊಡೋರು ನಾವು, ಶಕ್ತಿ ವ್ಯರ್ಥ ಮಾಡಬಾರ್ದು ಎಲ್ಲಿ. ಸೊ ಹಂಗಾಗಿ ಯಾರು ಟೈಮ್ ವೇಸ್ಟ್ ಮಾಡಬೇಡಿ. ತಿರ್ಗಾ ಅವಶ್ಯಕತೆ ಇಲ್ಲ. PSSM ಬಂದರೆ ತಿರ್ಗಾ ಅವಶ್ಯಕತೆ ಇಲ್ಲ, ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ನಾವೇ ಭಗವಂತರಂತ ಅರ್ಥ ಮಾಡ್ಕೊತೀವಿ ನಾವು, ಇನ್ನೆಲ್ಲಿ ಹೋಗ್ಬೇಕಾಗಿದೆ. ಬಟ್ ಆ ಒಂದು ಅವೇರ್ನೆಸ್ಸಲ್ಲಿ ಪ್ರತಿಕ್ಷಣ ಬದುಕಬೇಕು, ಅದೇ ಇರೋದು ವಿಷಯ. ಆ ಅವೇರ್ನೆಸ್ಸಲ್ಲಿ ಬದುಕಬೇಕು. ಹೇಳ್ತಾ, ಸೊ ಎಲ್ಲರಿಗೂ ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.